ಮೊದಲನೇದಾಗಿ ನಾವು ಜೀವನದಲ್ಲಿ ಕೊಡ್ತಕ್ಕಂಥದ್ದು ಆರೋಗ್ಯ ಮತ್ತು ಶಿಕ್ಷಣ. ಇಂಥ ಒಂದು ಕಾರ್ಯದ ಏಳಿಗೆಗೆ ಸಹಕಾರವನ್ನು ನೀಡಿದಂಥ ಶಾರದಾ ರಾಜನವರನ್ನ ಸ್ಮರಿಸುತ್ತಾ ಈ ಕಾರ್ಯಕ್ರಮದ ವಸತಿ ಗೃಹಗಳನ್ನು ಉದ್ಘಾಟನೆ ಮಾಡಿದಂಥ, ಅದರಲ್ಲೂ ಇವತ್ತಿನ ಪರಿಸ್ಥಿತಿನಲ್ಲಿ ಈ ಜನತೆ ಏನಾಗಿದೆ ಅಂದರೆ, ಬೆಂಗಳೂರು ನೋಡಿದವರು ಊರ ಕಡೆ ಬರಲ್ಲ, ಶಾಲಾದವರು ತೋಟದ ಹೊಲದ ಕೆಲಸ ಮಾಡಲ್ಲ. ಆದರೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಹಳ್ಳಿಯಿಂದ ರಾಜಣ್ಣವರು ನೆಲಮಂಗಲದವರೇ ಆದರೂ ಕೂಡ ಕೆಂಕೆರೆ ಹೆಣ್ಣು ಮಗಳನ್ನ SLCಗಿನ್ನ ಮೊದಲು, SLCನೂ ಆಗಿರಲಿಲ್ಲ ಅಂದು ಅವರು USA ಅಮೇರಿಕಾ ಕರ್ಕೊಂಡು ಹೋಗಿದ್ದು ದೊಡ್ಡದಲ್ಲ. ಅಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ SLC ಇಂದ ಹಿಡಿದು ಡಾಕ್ಟರೇಟ್ ಪಡೆಯುವವರೆಗೂ ಓದಿಸಿ ಅವ್ರನ್ನ ಪ್ರೊಫೆಸರ್ ಮಾಡಿ ಮತ್ತೆ ದುಡಿಯೋಂಗೆ ಮಾಡಿದ್ರಲ್ಲ, ಅದಕ್ಕೆ ಅವ್ರಿಗೊಂದು ಸಾಷ್ಟಾಂಗ ಕೋಟಿ ನಮಸ್ಕಾರಗಳನ್ನ ರಾಜಣ್ಣವ್ರಿಗೆ ಅರ್ಪಿಸ್ತೇವೆ. ಅದ್ರ ಜೊತೆಗೆ ಶಾರದಮ್ಮನವರ ಪ್ರೀತಿ ತನ್ನೂರಿಗೆ ಏನಾರ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಜಾಗದಲ್ಲಿ ಇವತ್ತು ಉತ್ತಮವಾದಂಥ ಆಸ್ಪತ್ರೆ, ಸ್ಕೂಲು ಮತ್ತು ಪಶುಗಳಿಗಾಗಿ ಪಶು ಆಸ್ಪತ್ರೆ ಮತ್ತು ಲೈಬ್ರರಿ, ಇದೆಲ್ಲದೇ ದೇವಸ್ಥಾನಕ್ಕೆ ಕೊಡುಗೆ. ಜೊತೆಗೆ ಮಹಿಳೆಯರ ಸಬಲೀಕರಣ, ಇವೆಲ್ಲ ಜ್ಞಾಪಕ ಮಾಡಬೇಕು. ಸ್ಕಾಲರ್ಶಿಪ್, ಇವೆಲ್ಲವನ್ನು ನೋಡಿದಾಗ ನಿಜವಾಗಿಯೂ ಇಂಥ ಹೃದಯವಂತರು ನಮ್ಮ ತಾಲೂಕಿನಲ್ಲಿ ಇದ್ದಾರೆ. ಇನ್ನೂ ಒಂದು 4 ಜನರ ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಏನು ನಾವು ಶಾರದಮ್ಮ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇಂಥ ಪ್ರತಿನಿಧಿಗಳು ಬೇಕು, ನಮಗೆ ಸಹಾಯ ಮಾಡ್ತಕ್ಕಂಥವ್ರು ಅಂತ ಹೇಳಿ, ಆ ರೀತಿ ಮಾಡಿದವ್ರಿಗೆ ಇನ್ನೂ ಹೆಚ್ಚು ಸಹಾಯ ಮಾಡುವಂಥ, ದಾನ ಮಾಡುವಂಥ ಬುದ್ಧಿ ಕೊಡಲಿ ಅಂತ ಹೇಳಿ ನಾನು ಮಾನ್ಯ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.